ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ರಾಜ್ಯದಲ್ಲಿ ಏನಾಗ್ತಾ ಇದೆ, ರಾಜ್ಯದ ಮಕ್ಕಳಲ್ಲಿ ಏನಾಗ್ತಾ ಇದೆ, ಪೋಷಕರೇ ಎಚ್ಚರಿಕೆ ಎಚ್ಚರಿಕೆ. ಯಾಕೆ ಹೇಳ್ತಾ ಇದ್ದೀವಿ ಎಚ್ಚರಿಕೆ ಅಂತ ಹೇಳಿ, ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಕಾಯಿಲೆ ಹೆಚ್ಚಾಗಿ ಕಾಣಸಿಗ್ತಾ ಇದೆ. ಯಾಕೆ ಮಕ್ಕಳಲ್ಲಿಯೇ ಇದು ಹೆಚ್ಚಾಗಿ ಕಾಣಸಿಗ್ತಾ ಇದೆ, ಏನಾಗ್ತಾ ಇದೆ, ಮಕ್ಕಳನ್ನ ನಾವು ಯಾವ ರೀತಿಯಾಗಿ ಲಾಲನೆ ಪಾಲನೆಯನ್ನ ಮಾಡಬೇಕು, ಮಕ್ಕಳಿಗೆ ಏನು ಕೊಟ್ರೆ ಒಳಿತು, ಏನು ಕೊಟ್ರೆ ಕೆಡುಕು, ಇದೆಲ್ಲವನ್ನ ಕೂಡ ಪೋಷಕರು ತಿಳ್ಕೊಳ್ಬೇಕಾಗತ್ತೆ. ಪೋಷಕರೇ ಈಗ ನೀವು ಎಚ್ಚರಿಕೆ ವಹಿಸಿಲ್ಲ ಅಂತಂದ್ರೆ ಮುಂದೊಂದು ದಿನ ನೀವೇ ಪಶ್ಚಾತ್ತಾಪವನ್ನ ಪಡಬೇಕಾಗತ್ತೆ. ಯಾಕೆ ನಾವು ಈ ರೀತಿಯಾಗಿ ಹೇಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಚರ್ಚಾ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತೀವಿ. ಆ ಕಾಯಿಲೆ ಯಾವುದು, ಮಕ್ಕಳಲ್ಲಿ ಆ ಕಾಯಿಲೆ ಯಾಕೆ ಕಾಡ್ತಾ ಇದೆ, ಎಷ್ಟರಿಂದ ಎಷ್ಟು ವರ್ಷದ ಮಕ್ಕಳಿಗೆ ಆ ಕಾಯಿಲೆ ಕಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ. ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡ್ತಾ ಹೋಗಿ. ಮಕ್ಕಳಲ್ಲಿ ಆ ಒಂದು ಕಾಯಿಲೆ ಯಾಕೆ ಕಾಡ್ತಾ ಇದೆ, ಆ ಕಾಯಿಲೆ ಬರೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಪೋಷಕರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಪಲ್ಲವಿ ಅಂತ ಹೇಳಿ ಪೋಷಕರು ಜಾಯಿನ್ ಆಗಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ನಾವು ಮಕ್ಕಳನ್ನ ಯಾವ ರೀತಿಯಾಗಿ ಕೇರ್ ಮಾಡ್ತೀವಿ, ಅವರಿಗೆ ಯಾವ ರೀತಿಯಾಗಿ ನಾವು ಕರೆಕ್ಟ್ ಟೈಮ್ ಆಗಿ ನೀಡ್ತಾ ಇದ್ದೀವಿ ಅಂದರೆ, ಮಕ್ಕಳಲ್ಲಿ ನಾವು ಪೋಷಕರಾಗಿರುವಂಥವರು ಟೈಮ್ ಕರೆಕ್ಟಾಗಿ ಏನು ಕೊಡಬೇಕು, ಏನು ಬಿಡಬೇಕು, ಅದೇ ರೀತಿಯಾಗಿ ನಾವು ಮಕ್ಕಳ ಜೊತೆ ಯಾವ ರೀತಿಯಾಗಿ ಸಮಯವನ್ನು ಕಳಿಬೇಕು, ಇದೆಲ್ಲದರ ಕುರಿತು ನಾವು ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಆ ಮಕ್ಕಳಿಗೆ ಯಾವ ರೀತಿಯಾದಂತಹ ಕಾಯಿಲೆಗಳಾಗ್ತಾ ಇದೆ ಅನ್ನೋದರ ಕುರಿತು ಡೀಟೇಲ್ಸ್ ನೋಡೋಣ. ನಿಮ್ಮ ಮಕ್ಕಳು ಸರಿಯಾಗಿ ಮಾತಾಡ್ತಾ ಇಲ್ವಾ, ಎಲ್ಲರ ಜೊತೆ ಬೆರೀತಾ ಇಲ್ವಾ, ವಯಸ್ಸಿಗೆ ತಕ್ಕ ಬೆಳವಣಿಗೆಗಳು ಆಗ್ತಾ ಇಲ್ವಾ, ಒಂದ್ ವೇಳೆ ನಿಮ್ಮ ಮಕ್ಕಳಿಗೆ ಈ ಕಾಯಿಲೆ ಇರೋ ಸಾಧ್ಯತೆ ಇರಬಹುದು. ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಮಕ್ಕಳಲ್ಲಿ ಹೆಚ್ಚಾಗಿ ಕಾಡ್ತಾ ಇರುವಂತಹ ಆ ಕಾಯಿಲೆ ಯಾವುದು, ಪರಿಹಾರ ಏನು, ಎಲ್ಲವನ್ನ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೆ ಮುನ್ನ ಒಂದು ಪ್ಯಾಕೇಜ್ ಇದೆ, ನೋಡ್ತಾ ಹೋಗೋಣ. ಹಳ್ಳಿ ಮಕ್ಕಳು ಸ್ಟ್ರಾಂಗ್, ಸಿಟಿ ಮಕ್ಕಳು ವೀಕ್. ಸಿಟಿ ಮಕ್ಕಳಲ್ಲಿ ಕಾಡ್ತಿದೆ ಆಟಿಸಂ ತೊಂದರೆ. ನೋಡೋಕೆ ಎಲ್ಲರಂತೆ ಇರ್ತಾರೆ, ಆದ್ರೆ ಇವರನ್ನ ಮಾತಾಡ್ಸೋದಕ್ ಮುಂದಾದ್ರೆ ಮಾತಾಡಲ್ಲ. ನಿನ್ನ ಹೆಸರೇನು ಅಂದ್ರೆ ಉತ್ತರ ಕೊಡಲ್ಲ. ನಿಮ್ಮ ಅಪ್ಪ ಅಮ್ಮ ಯಾರು ತೋರಿಸು ಅಂದ್ರೆ ತೋರ್ಸಲ್ಲ, ಗುರುತು ಹಿಡಿಯಲ್ಲ. ವರ್ಷದಿಂದ ವರ್ಷಕ್ಕೆ ವಯೋಸಹಜ ಬೆಳವಣಿಗೆ ಇಲ್ಲದೆ ಬುದ್ಧಿ ಬೆಳವಣಿಗೆ ಆಗದೆ ಮಕ್ಕಳು ಬಳಲುವ ಪ್ರಮಾಣ ಬೆಂಗಳೂರು ನಗರದಲ್ಲಿ ಹೆಚ್ಚಾಗ್ತಿದೆ. ಹಳ್ಳಿ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ನಗರವಾಸಿ ಮಕ್ಕಳಿಗೆ ನರರೋಗ, ಮಾನಸಿಕ ಸಮಸ್ಯೆ ಹೆಚ್ಚಾಗ್ತಿದೆ. ಈ ಮೊದಲು 60 ಮಕ್ಕಳಲ್ಲಿ 1 ಮಗುವಿಗೆ ಈ ತೊಂದರೆ ಇರ್ತಿತ್ತು. ಈಗ 4 ಮಕ್ಕಳಲ್ಲಿ 1 ಮಗು ಆಟಿಸಂ ತೊಂದರೆ ಎದುರಿಸ್ತಿದೆ. ಹಾಗಂತ ಈ ಕಾಯಿಲೆ ಗುಣಪಡಿಸಲು ಸಾಧ್ಯವೇ ಇಲ್ಲ ಅಂತಲ್ಲ. 1.5 ವರ್ಷದಿಂದ 8 ವರ್ಷದೊಳಗಿನ ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ತಿದೆ. ಮಕ್ಕಳನ್ನ ಪ್ರೀ ಸ್ಕೂಲ್ 1ನೇ ತರಗತಿಗೆ ಅಡ್ಮಿಷನ್ ಮಾಡಿಸಲು ಹೋದಾಗ ಈ ಸಮಸ್ಯೆ ಪತ್ತೆಯಾಗ್ತಿದೆ. ಹಳ್ಳಿ ಮಕ್ಕಳಿಗೆ ಈ ಸಮಸ್ಯೆ ಅಷ್ಟು ಕಾಡ್ತಿಲ್ಲ, ಆದ್ರೆ ಸಿಟಿ ಮಕ್ಕಳು ಮೊಬೈಲ್, ಟಿವಿ ಅಡಿಕ್ಟ್ ಆಗಿರೋದ್ರಿಂದ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ತಿದೆ. ಜೊತೆಗೆ ತಂದೆ ತಾಯಿ ಕೆಲಸಕ್ಕೆ ಹೋಗ್ತಿರೋದ್ರಿಂದ ಮಕ್ಕಳಿಗೆ ಟೈಮ್ ಕೊಡ್ತಿಲ್ಲ. ಮೊಬೈಲ್ ಕೊಡದಿದ್ರೆ ಊಟ ಮಾಡಲ್ಲ, ಅಜ್ಜ ಅಜ್ಜಿ ಜೊತೆ ಕಾಲವೇ ಕಳೆಯಲ್ಲ. ಇದರ ಜೊತೆಗೆ ಕೊರೋನಾ ನಂತರ ಈ ಆಟಿಸಂ ಸಮಸ್ಯೆ ಹೆಚ್ಚಾಗಿದೆ. ಬೆಂಗಳೂರು ಪೋಷಕರೇ ಕೂಡಲೇ ಎಚ್ಚೆತ್ತುಕೊಳ್ಳಿ, ಮಕ್ಕಳ ಬಗ್ಗೆ ಬಿ ಕೇರ್ಫುಲ್. ಚರಣ್ ಮೂಡಬಿದಿರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇನ್ನು ಮಕ್ಕಳಲ್ಲಿ ಆಟಿಸಂ ಅನ್ನುವಂತಹ ಕಾಯಿಲೆ ಹೆಚ್ಚಾಗಿ ಕಾಣಸಿಗ್ತಾ ಇದೆ. ಅದು ಕೂಡ ಸಿಟಿಯಲ್ಲಿ ಬೆಳೆದಂತಹ ಮಕ್ಕಳಲ್ಲಿ ಹೆಚ್ಚಾಗಿ ಈ ಒಂದು ಕಾಯಿಲೆಗಳು ಕಾಣಸಿಗ್ತಾ ಇದೆ. ಯಾಕೆ, ಇನ್ನು ಪ್ರತಿ ವರ್ಷವೂ ಕೂಡ ಏಪ್ರಿಲ್ 2ರಂದು ಜಾಗೃತಿ ಮೂಡಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ, ಆದರೂ ಕೂಡ ಹೆಚ್ಚಾಗಿ ಕಾಣಸಿಗ್ತಾ ಇದೆ. ಈ ಹಿಂದೆ ಎಲ್ಲವೂ ನಾವು ನೋಡಿದಂತಹ ಸಂದರ್ಭದಲ್ಲಿ
ಎಷ್ಟು ಒಂದು 5 ಜನ ಮಕ್ಕಳಲ್ಲಿ ಒಬ್ಬ ಮಗುವಿಗೆ ಈ ರೀತಿಯಾದಂತಹ ಕಾಯಿಲೆಗಳು ಕೂಡ ಬರ್ತಾ ಇತ್ತು ಅನ್ನುವಂತಹ ವಿಚಾರಗಳನ್ನ ಕೂಡ ನಾವು ಕಾಣ್ತಾ ಇದ್ವಿ. ಬಟ್ ಆದ್ರೆ ಈಗ 5 ಜನ ಮಕ್ಕಳಲ್ಲಿ 4 ಜನ ಮಕ್ಕಳಿಗೆ ಈ ಒಂದು ಆಟಿಸಮ್ ಕಾಯಿಲೆ ಕಾಣ ಸಿಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜಾಗೃತಿ ಮೂಡಿಸಿದ್ರು ಕೂಡ ಈ ರೀತಿಯಾದಂತಹ ಪ್ರಕರಣಗಳು ಪದೇ ಪದೇ ದಾಖಲಾಗ್ತಾ ಇದೆ. ಪೋಷಕರು ಕೂಡ ಒಂದ್ ಕಡೆ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಯಾಕೆ ನಮ್ಮ ಮಕ್ಕಳಲ್ಲಿ ಈ ರೀತಿಯಾದಂತಹ ಕಾಯಿಲೆಗಳು ಬರ್ತಾ ಇದೆ? ಆಟಿಸಮ್ ಅಂತಂದ್ರೆ ಏನು ಅಂದ್ರೆ, ಆಟಿಸಮ್ ಅಂತಂದ್ರೆ ಇದು ನರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಪಾಪ ಮಕ್ಕಳು ಗ್ರೋನ್ ಅಪ್ ಆಗುವವರೆಗೂ ಕೂಡ ಮಕ್ಕಳಿಗೆ ಈ ಕಾಯಿಲೆ ಇದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. 1 ವರ್ಷ ಆಗುವ ತನಕ ಕೂಡ ಗೊತ್ತಾಗೋದಿಲ್ಲ. ಕೆಲವರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಶಾಲೆಗೆ ಸೇರಿಸುವಂತಹ ಸಂದರ್ಭದವರೆಗೂ ಕೂಡ ಮಕ್ಕಳಿಗೆ ಈ ಒಂದು ಕಾಯಿಲೆ ಇದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಕೂಡ ಜಾಯಿನ್ ಆಗಿದ್ದಾರೆ. ಅಂದ್ರೆ ಮಕ್ಕಳ ತಜ್ಞರು ಡಾಕ್ಟರ್ ಅಂಬಿಕಾ ಉಡುಪ ಕೂಡ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮೊದಲಿಗೆ ಈ ಒಂದು ಕಾಯಿಲೆ ಏನು ಹೇಳ್ತೀವಿ, ಆಟಿಸಮ್ ಅನ್ನುವಂತಹ ಕಾಯಿಲೆ ಅಂತ ನಾವೇನು ಕರಿತೀವಿ, ಆಟಿಸಮ್ ಅಂತಂದ್ರೆ ಏನು? ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಪೋಷಕರುಗಳಿಗೆ ಈ ರೀತಿಯಾದಂತಹ ಕಾಯಿಲೆ ಇದೆಯಾ, ಮಕ್ಕಳಿಗೆ ಯಾಕೆ ಆವರಿಸುತ್ತೆ ಅನ್ನೋದು ಗೊತ್ತಿಲ್ಲ. ಆಟಿಸಮ್ ಅಂತಂದ್ರೆ ಏನು ಮೇಡಮ್? ಆಟಿಸಮ್ ಅನ್ನುವಂಥದ್ದು ಫುಲ್ ಫಾರ್ಮ್ ಅಂದರೆ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೀವಿ. ನ್ಯೂರೋ ಬಿಹೇವಿಯರಲ್ ಡಿಸಾರ್ಡರ್ ಅಂತಂದರೆ ನರಮಂಡಲಕ್ಕೆ ಸಂಬಂಧಪಟ್ಟಾಗೆ ಹಾಗೆ ಬಿಹೇವಿಯರ್ ನಡವಳಿಕೆಯಲ್ಲಿ ಸಂಬಂಧಪಟ್ಟಾಗೆ ಇರುವಂಥದ್ದು ಒಂದು ಪರಿಸ್ಥಿತಿ. ಮಕ್ಕಳಲ್ಲಿ ಅತಿ ಚಿಕ್ಕ ಮಕ್ಕಳು ಅರೌಂಡ್ 6 ತಿಂಗಳು 1 ವರ್ಷ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಸೈನ್ಸು. ಅದಾದಮೇಲೆ ಬೆಳೀತಾ ಬೆಳೀತಾ ಅದು ಹಾಗೆ ಇರ್ಬೋದು, ಹಾಗೆ ಜಾಸ್ತಿನೂ ಆಗ್ಬೋದು. ಕೆಲವು ಬ್ರೈನಲ್ಲಿ ಇರೋಂಥ ಕೆಲವು ಕೆಮಿಕಲ್ಸು, ಕನೆಕ್ಷನ್ಸು, ಜೆನೆಟಿಕ್ ಡಿಸ್ಪೋಸಿಷನ್, ಪ್ರೀಡಿಸ್ಪೋಸಿಷನ್ ಅಂತ ಹೇಳ್ತೀವಿ, ಇವೆಲ್ಲ ಕಾರಣಗಳಿಂದ ಆಟಿಸಮ್ ಅನ್ನುವಂಥದ್ದು ಒಂದು ನರಕ್ಕೆ ಸಂಬಂಧಪಟ್ಟಾಗೆ ಬಿಹೇವಿಯರಿಗೆ ಸಂಬಂಧಪಟ್ಟಾಗೆ ಇರುವಂಥ ಒಂದು ಕಾಯಿಲೆ. ಓಕೆ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಮನೋರೋಗ ತಜ್ಞರು ಕೂಡ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ರಂಜನಿ ಇ ಜೋಯಿಸ್ ಅವರು. ಬನ್ನಿ, ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈ ಒಂದು ಆಟಿಸಮ್ ಅನ್ನುವಂತಹ ಕಾಯಿಲೆ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣ ಸಿಗ್ತಾ ಇದೆ. ಯಾಕೆ? ಇದರಿಂದ ಮಕ್ಕಳಲ್ಲಿ ಮಾನಸಿಕವಾಗಿ ಏನಾದರೂ ಖಿನ್ನತೆಗೆ ಒಳಗಾಗ್ತಾ ಇದ್ದಾರಾ? ಮಾನಸಿಕವಾಗಿ ಈ ರೀತಿಯಾದಂತಹ ಮಕ್ಕಳನ್ನು ನೀವು ಯಾವ ರೀತಿಯಾಗಿ ಕಾಣ್ತೀರಿ ಅಂತ? ನನ್ನ ಪರ್ಸೀವಿಂಗ್ ಸೈಕಾಲಜಿನೇ ಬೇರೆ ಥರ ಇದೆ. ನಾನು ತುಂಬ ಇಂಡಿಯನೈಸ್ ಮಾಡಿದ್ದೀನಿ ಅದನ್ನ. ಆಟಿಸಮ್ನ ನಾನು ಆರ್ಟಿಸಮ್ ಅಂತ ಕರಿತೀನಿ, ಆರ್ಟಿಸಮ್ ಅಂತ. ಸೊ ದೇ ಆರ್ ವೆರಿ ಗುಡ್ ಅಟ್ ಸರ್ಟನ್ ಸ್ಕಿಲ್ಸ್. ಒಂದೊಂದು ಸ್ಕಿಲ್ಸಲ್ಲಿ ಅವ್ರು ತುಂಬ ಚೆನ್ನಾಗಿರ್ತಾರೆ. ಓದು ಬರಹದಲ್ಲಿ ಅವ್ರು ಅಷ್ಟು ಚೆನ್ನಾಗಿಲ್ಲದೆ ಇರ್ಬೋದು. ಯಾಕೆಂದರೆ ಗ್ರಾಸ್ಪಿಂಗ್, ಲೈಕ್ ಫಾರ್ ಎಕ್ಸಾಂಪಲ್ ನಾನು ಒಂದು ಆ್ಯಪಲ್ ತೋರಿಸಿದ್ರೆ ನೀವು ಅದನ್ನ ಆ್ಯಪಲ್ ಅಂತ ಹೇಳ್ತೀರಾ, ಆ ಮಗುಗೆ ಅದು ಆ್ಯಪಲ್ ಅಂತ ಹೇಳಕ್ಕೆ ಬರಲ್ಲ. ಸೊ ಐಡೆಂಟಿಫಿಕೇಷನ್ ಆಗಲಿ, ಐ ಕಾಂಟ್ಯಾಕ್ಟ್ ಆಗಲಿ, ಇಲ್ಲ ನೀವು ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ರೆ ಇಟ್ ವಿಲ್ ರಿಪೀಟ್ ದ ಸೇಮ್ ಥಿಂಗ್ ಆಸ್ ವಾಟ್ ಈಸ್ ಯುವರ್ ನೇಮ್. ಇಟ್ ವಿಲ್ ನಾಟ್ ಟೆಲ್ ಇಟ್ಸ್ ನೇಮ್. ಸೊ ಅ ಚೈಲ್ಡ್ ಹೂ ಹ್ಯಾಸ್ ಗಾಟ್ ನೋ ರೆಕಗ್ನಿಷನ್, ನೋ ಕಾಗ್ನಿಷನ್, ಅರ್ಥ ಮಾಡ್ಕೊಳ್ಳುವಂಥ ಪರಿಸ್ಥಿತಿಲಿ ಇಲ್ಲದೇ ಇರೋವಂಥ ಮಕ್ಕಳಿಗೆ ನಾವು ಆಟಿಸ್ಟಿಕ್ ಮಕ್ಕಳು ಅಂತ ಹೇಳ್ತೀವಿ. ಬಟ್ ಬೇರೆ ಅವ್ರದ್ದೇ ಒಂದು ಸ್ವತಃ ಒಂದು ಒಳಗಡೆಯಿಂದ ಇನ್ನೇಟ್ ಸ್ಕಿಲ್ಸ್ ಏನಿದೆ ಅದು ಬಹಳ ಸುಂದರವಾಗಿರುತ್ತೆ. ಅದನ್ನು ನಾವು ಐಡೆಂಟಿಫೈ ಮಾಡಿ ಈ ಮಗುಗೆ ಇದು ತುಂಬ ಚೆನ್ನಾಗಿದೆ, ಇದನ್ನು ನೀವು ಮುಂದುವರಿಸಿ ಅಂತ ನಾವು ಹೇಳಿದ್ರೆ ಮಕ್ಕಳು ಬಹಳ ಚೆನ್ನಾಗಿ ಅದನ್ನು ತಗೊಂಡು ತುಂಬ ಮುಂದೆ ಬಂದಿರೋ ಮಕ್ಕಳನ್ನು ನಾನು ನೋಡಿದ್ದೀನಿ. ಮೌಂಟೇನಿಯರಿಂಗ್ ಕೂಡ ಮಾಡಿರೋ ಮಕ್ಕಳು ನೋಡಿದ್ದೀನಿ, ಸೈಕ್ಲಿಂಗಲ್ಲಿ ನಂಬರ್ 1 ಬಂದಿರೋ ಮಕ್ಕಳು ನೋಡಿದ್ದೀನಿ, ಒಳ್ಳೆ ಸಂಗೀತ ಹಾಡೋ ಮಕ್ಕಳು ನೋಡಿದ್ದೀನಿ. ಅಫ್ಕೋರ್ಸ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅವ್ರದ್ದಲ್ಲಿ ತುಂಬ ಕಮ್ಮಿ ಇರುತ್ತೆ. ಅವ್ರದ್ದೆಲ್ಲನೂ ಡಿಲೇ ಇರುತ್ತೆ, ಸ್ಪೀಚ್ ಡಿಲೇ ಇರುತ್ತೆ, ನಡವಳಿಕೆ ಡಿಲೇ ಇರುತ್ತೆ, ಎಲ್ಲನೂ ಡಿಲೇ ಇರುತ್ತೆ. ಸೊ ಅದರಿಂದ ನಾವು ಅವ್ರನ್ನ ಸ್ವಲ್ಪ ನಮಗಿಂತ ಬೇರೆ ಅಂತ ಅನ್ನೋ ಹಾಗೆ ಅಂದ್ಕೊಳ್ಬೇಕಾಗತ್ತೆ. ಹಿಂದಿನ ಕಾಲದಲ್ಲಿ ನಾವು ನಮ್ಮ ಕ್ಲಾಸ್ನಲ್ಲಿ ಪೆದ್ದ ಇಲ್ಲ ದಡ್ಡ ಅಂತ ಹೇಳುವಂಥ ಮಕ್ಕಳನ್ನೇ ನಾವು ಆಟಿಸ್ಟಿಕ್ ಮಕ್ಕಳು ಆ್ಯಕ್ಚುಲಿ. ಹಿಂದಿನ ಕಾಲದಲ್ಲಿ ಅದನ್ನು ನಾವು ಐಡೆಂಟಿಫೈ ಮಾಡ್ತಿರಲಿಲ್ಲ. ಇವಾಗ ದೇವ್ರ ದಯಕ್ಕೆ ಸಾಕಷ್ಟು ಅವೇರ್ನೆಸ್ ಬಂದಿರೋದ್ರಿಂದ, ಜನಕ್ಕೊಂದು ಅರಿವು ಬಂದಿರೋದ್ರಿಂದ ಇದು ಅಟೆಂಡ್ ಆಗ್ತಾ ಇದೆ. ಮುಖ್ಯವಾಗಿ ನಾನು ಹೇಳೋದು, ಶಾಲೆಗಳಲ್ಲಿ ಶ್ಯಾಡೋ ಟೀಚರ್ ಆ ಮಕ್ಕಳಿಗೆ ಇಟ್ಬಿಟ್ರೆ ಅವರು ಸಾಕಷ್ಟು ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತಾರೆ. ನಾನು ನೋಡಿದ್ದೀನಿ. ಓಕೆ,